ಈಗ ನಾನೊಂದು ವಿಡಿಯೋ ನೋಡಿದೆ. ಗುರುಲಿಂಗಪ್ಪ ಅಂಗಡಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಎಂ ಬಿ ಪಾಟೀಲ್ ಸರ್ ಬಗ್ಗೆ ಭಗೀರಥ ಅಂದಿದ್ದಕ್ಕೆ ಮತ್ತು ವಿಮಾನ ನಿಲ್ದಾಣ ಸಂಬಂಧ ನಮ್ಮ ಹಿರಿಯರಾದಂಥ ಎಸ್ ಎಂ ಪಾಟೀಲ್ ಗಣಿಯಾರ್ ಅವರು ಹೇಳಿದ ಸಂಬಂಧ ಒಂದು ಕೌಂಟರ್ ಸ್ಟೇಟ್ಮೆಂಟ್ ಕೊಟ್ಟರೆ. ಯಾರು? ಗುರುಲಿಂಗಪ್ಪ ಅಂಗಡಿಯವರು. ಗುರುಲಿಂಗಪ್ಪ ಅಂಗಡಿಯವರೇ, ನೀವು ಭಾಳ ಕಾಂಗ್ರೆಸ್ ಬಗ್ಗೆ ಭಾಳ ಮಾತಾಡಕತ್ತೀರಿ. ನೀವು ಇತ್ತಿತ್ತಲಾಗಿ ಎಂ ಬಿ ಪಾಟೀಲ್ ಸರ್ದು ಹೆಸರು ಭಾಳ ತೊಗೊಳೋಣ, ನಿಮಗೆ ಏನು ಭಾಳ ತ್ರಾಸ ಆಗತ್ತದ. ಎಂ ಬಿ ಪಾಟೀಲ್ರು ಈ ಜಿಲ್ಲಾದಾಗ ಕೆಲಸ ಮಾಡ್ಯಾರ. ನೀರಾವರಿ ಬಗ್ಗೆ ಆಗಲಿ, ಇಲ್ಲಿ ವಿಮಾನ ನಿಲ್ದಾಣ ಬಗ್ಗೆ ಆಗಲಿ ಸಾಕಷ್ಟು ಕೆಲಸ ಮಾಡ್ಯಾರ. ಅವ್ರ ಹೆಸರು ತೊಗೋತಾರೆ ಜನ. ವಿಮಾನ ನಿಲ್ದಾಣದಾಗೂ ಕೆಲಸದಾಗೂ ಅವ್ರದ್ದು ಐತಿ, ನೀರಾವರಿ ಒಳಗೆ ಐತಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಅಚ್ಚಿ ಸಲ 48,000 ಕೋಟಿ ಬಿಡುಗಡೆ ಮಾಡಿದರು. ಯಾರು? ಎಂ ಬಿ ಪಾಟೀಲ್ ಸರ್ ನೀರಾವರಿ ಮಂತ್ರಿ ಇದ್ದಾಗ. ಅವರು ಪ್ರಾಮಾಣಿಕವೇ ಹಗಲು ರಾತ್ರಿ ಮಾಡ್ಯಾರ. ಬಿಜಾಪುರ ಜಿಲ್ಲಾದ ಯಾವ ಹೊಲಕ್ಕೆ ಎಲ್ಲಿ ಕೆನಾಲ್ ಬರ್ತಾವನೋ ಗೊತ್ತಿದ್ದಿಲ್ಲ, ಎಲ್ಲಿ ಏನಾಗ್ತಾನೋ ಗೊತ್ತಿಲ್ಲ. ಇಲ್ಲಿ ಮಧುಮಾವಿದಿಂದ ಅರಕೇರಿ ತನಕ ಮ್ಯಾಗಿಂದ ನೀರು ಒಯ್ದರು. ಅವೆಲ್ಲ ಪ್ರಾಜೆಕ್ಟ್ 5 ವರ್ಷದಾಗ ಆಗೋದಲ್ಲ ಅಂತೇಳಿದ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಎಂ ಬಿ ಪಾಟೀಲ್ ಸರ್ ಮಾಡ್ಯಾರ. ಅವ್ರಿಗೆ ಭಗೀರಥ ಅಂತ ಹೇಳಿ ಕಾಂಗ್ರೆಸ್ನವರಾಗಲಿ, ಬಿ ಜೆ ಪಿಯವರಾಗಲಿ, ಜೆ ಡಿ ಎಸ್ದವರಾಗಲಿ ಯಾರೂ ಬಿರುದು ಕೊಟ್ಟಿಲ್ಲ. ಅವ್ರಿಗೆ ಕೊಟ್ಟಿದ್ದು ಗೌರವಾನ್ವಿತ ರೈತರು ಭಗೀರಥ ಅಂತ ಕೊಟ್ಟರು. ಕೆಲಸ ಮಾಡಲಿಲ್ಲ ಅಂದ್ರೆ ಇವತ್ತಿನ ಟೈಮ್ದಾಗ ಯಾರೂ ನೆನೆಸಂಗಿಲ್ಲ. ಗುರುಲಿಂಗಪ್ಪ ಅಂಗಡಿಯವರೇ, ಯಾಕೆ ನೆನೆಸಂಗಿಲ್ಲ ಅಂದ್ರೆ ಇವತ್ತಿನ ಸೋಷಿಯಲ್ ಮೀಡಿಯಾದಾಗ ಇವತ್ತಿನ ಜನ ಭಾಳ ಜಾಗೃತ ಅದಾರ. 80% ಕಲಿತಂಥ ಜನ ಅದಾರ. ಅವೆಲ್ಲ ಹಿಂದಿನ ದಿನಗಳು ಅದು. ಯಾವುದೇ ಪಕ್ಷದ ಎಮ್ ಎಲ್ ಎ ಇಲ್ಲಿ, ಯಾವುದೇ ಮಂತ್ರಿ ಇಲ್ಲಿ ಕೆಲಸ ಮಾಡಬೇಕು. ಅವ್ರು ಯಾವುದೇ ಪಕ್ಷದ್ರು ಮಾಡಬೇಕು. ಕೆಲಸ ಮಾಡಲಿಲ್ಲ ಕಲ್ಲು ಹೊಡಿತಾರೆ ಜನ. ಈಗ ಕೆಲಸ ಮಾಡ್ಲಿಕ್ಕಂದ್ರೆ ಕಲ್ಲು ಹೊಡಿತಾರೆ. ಹಂಗಿಲ್ಲ ಪರಿಸ್ಥಿತಿ. ಎಂ ಬಿ ಪಾಟೀಲ್ ಸಾಹೇಬ್ರು ಹೇಳೋಣ, ನೀವು ಇಷ್ಟೆಲ್ಲ ಭಾಳ ದೊಡ್ಡ ಮಾತಾಡ್ತೀರಿ. ನಿಮ್ಮ ನರೇಂದ್ರ ಮೋದಿಯವರ ಬಗ್ಗೆ ಭಾಳ ಸಮರ್ಥನೆ ಮಾಡ್ಕೋತೀರಿ ನಿಮ್ಮ ಪಕ್ಷದ್ದು. ನಾ ಒಂದಿಷ್ಟು ಪ್ರಶ್ನೆಗಳನ್ನ ಮುಂದಿಡ್ತೀನಿ. ಗುರುಲಿಂಗಪ್ಪ ಅಂಗಡಿಯವರೇ, ನೀವು ಎಂದು ಉತ್ತರ ಕೊಡ್ತೀರಿ ಕೊಡ್ರಿ. ನಿಮಗೆ ಉತ್ತರ ಕೊಡೋಕೆ ಆಗಂಗಿಲ್ಲ ಅಂತ ನನಗೆ ಅನಿಸ್ತದೆ. ಅದಕ್ಕೆ ಉತ್ತರ ಕೊಟ್ರೆ ನಾನು ಉತ್ತರ ಕೊಡ್ತೀನಿ. ಕರೆಕ್ಟಾಗಿ ಉತ್ತರ ಕೊಡಬೇಕು. ಪ್ಲಸ್ ಮತ್ತು ಉತ್ತರ ಕೊಟ್ರೆ ಮತ್ತೆ ಹೊಳ್ಳಿ ಮಾತಾಡ್ಬೇಕಾಗ್ತದೆ. ನಾ ಮತ್ತೆ ಕೊಡ್ಬೇಕಾಗ್ತದೆ ಉತ್ತರ. ಅದಕ್ಕೆ ನೀವು ನನ್ನ ಪ್ರಶ್ನೆ ಕರೆಕ್ಟಾಗಿ ಉತ್ತರ ಕೊಡ್ಬೇಕು ಗುರುಲಿಂಗಪ್ಪ ಅಂಗಡಿಯವರೇ. ಏನ್ರಿ? ಯಾಕೆ ಈ ಮಾತು ಹೇಳತ್ತೀನಂದ್ರೆ, ನೀವು ಮೊನ್ನೆ ನಡೆದಂಥ ನೀಟ್ ವಿಷಯದೊಳಗೆ ಹುಡುಗರಿಗೆ ಜಂತರ್ ಮಂತರ್ನಾಗ ಸಿಕ್ಕಾಬಟ್ಟೆ ವಿದ್ಯಾರ್ಥಿಗಳಿಗೆ, ಹುಡುಗರಿಗೆ ಹೊಡೆದ್ರು. ನೀವು ಅದ್ರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ. ಅಲ್ಲಿ ಗೋಳಿಬಾರ್ ಮಾಡಿದರು ಇಲ್ಲಿ ಬಿಹಾರದೊಳಗೆ, ಅದ್ರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ. ನಿಮ್ಮ ಮೋದಿಯವರು 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ 2014 ಒಳಗೆ ಕಲರ್ ಸುಳ್ಳು ಹೇಳಿದರು. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದಿರಿ ಜನರಿಗೆ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ರೈತರಿಗೆ 2 ಪಟ್ಟು ಆದಾಯ ದುಗುಣಿ ಮಾಡ್ತೀನಿ ಅಂತ ಹೇಳಿದ್ರು, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅದ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಡೀಸೆಲ್, ಪೆಟ್ರೋಲ್, ಗ್ಯಾಸ್, ರೈತರಿಗೆ ಗೊಬ್ಬರ, ರಸಗೊಬ್ಬರ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಏನೇನೇನೇನೇನೂ ಮಾತಾಡೋಂಗಿಲ್ಲ. ಬರೀ ನೀವು ಸಮರ್ಥನೆ ಮಾಡ್ಕೋತೀರಿ ಮೋದಿಯವರಿಗೆ, ಸರ್ಕಾರಕ್ಕೆ. ಒಂದು ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ನೀವು ವ್ಯಾಪಾರಸ್ಥರು ಮತ್ತು ರೈತರಿದ್ದೀರಿ. ನೀವು ಜನರಿಗೆ ತಿಳಿಸ್ಬೇಕು ಎಲ್ಲಿ ತಪ್ಪದ. ಯಾವುದೇ ಸರ್ಕಾರ ಇಲ್ಲಿ ತಪ್ಪಿದ್ರೆ ತಪ್ಪು ಹೇಳ್ಬೇಕು, ಸರಿ ಇದ್ರೆ ಸರಿ ಅಂತ ಹೇಳ್ಬೇಕು. ಈಗ ಮೊನ್ನೆ ನಡೆದಂಥ ರಾಮ ಮಂದಿರದೊಳಗೆ ಚಂದಾ ಚೌರಿ ಬಗ್ಗೆ ಮಾತಾಡಕ್ತಾ ಇರಲ್ಲ. ರಾಮ ಮಂದಿರದೊಳಗೆ ನಿಮ್ಮ ಬಿ ಜೆ ಪಿ ಇರೋದು RSS ಇರೋದವ್ರು ಏನು ಕೆಲಸ ಐತಿ? ಅಲ್ಲಾನ ಜಾಗದಾಗ ಮುಲ್ಲಾಂದು ಏನೈತಿ ಅಲ್ಲಿ? ಇದು ರಾಮ ಮಂದಿರ ನಿಮ್ಮ ಸ್ವಂತದ್ದದ ಏನು? RSS ಅದ, ಬಿ ಜೆ ಪಿದದ? ಅದು ಸಾರ್ವಜನಿಕರದದ. ನೀವು ಬಿಡ್ಬೇಕಲ್ಲಿ. ಈಗ ಅಲ್ಲಿ ಚಂದಾ ಚೋರಿ ಎಷ್ಟು ವರ್ಷದಿಂದ ನಡೆದದೋ ಗೊತ್ತಿಲ್ಲ. ಇದು ಮೊನ್ನೆ ಸಿಗ್ಬಿದ್ದದ. ಅದೇ ಚಂದಾ ಚೋರಿಯಲ್ಲಿ ಟೋಲ್ ನಾಕದಾಗ ಹಿಡಿದ್ರು, ಅದು ಬಹಿರಂಗಪಡಿಸ್ಲಿಲ್ಲ. ನೀವು ಈ ದೇಶದಾಗ ಅನಾಚಾರ ಅತ್ಯಾಚಾರ ಎಷ್ಟು ನಡೆದ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಚೈನಾ 79 ಕಿಲೋಮೀಟ್ರ್ ಒಳಗೆ ಬಂದದ, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಪೇಲ್ಗಾಮ್ ಬಗ್ಗೆ ಮಾತಾಡೋಂಗಿಲ್ಲ. ನೀವು ಪುಲ್ವಾಮಾ ಬಗ್ಗೆ ಮಾತಾಡೋಂಗಿಲ್ಲ. ಆಪ್ರೇಷನ್ ಸಿಂಧೂರದೊಳಗೆ 6 ಮಂದಿ ಸತ್ತು 1 ವರ್ಷ ಆಗೈತಿ. ಅವಾಗ ವಿರೋಧ ಪಕ್ಷದವರು ಪಾರ್ಲಿಮೆಂಟ್ನಾಗ ಪ್ರಶ್ನೆ ಹಾಕಿದ್ರೆ ಅದಕ್ಕೆ ಉತ್ತರನೇ ಇಲ್ಲ. ಯಾರೂ ಸತ್ತಿಲ್ಲ ಅಂತ ಹೇಳಿದ್ರಿ. ಮೊನ್ನೆ 6 ಮಂದಿ ಸತ್ತಾರ ಅಂತೇಳಿ ಬಹಿರಂಗಪಡಿಸಿದ್ರಿ. ಅಂಥವು ಏನೂ ಹೇಳೋಂಗಿಲ್ಲ. ಲಾಲ್ ಕಿಲ್ಲಾ ಅಂತ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರ್ತೀರ, ಅದ್ರ ಬಗ್ಗೆ ಹೇಳ್ರಿ ಗುರುಲಿಂಗಪ್ಪ ಅಂಗಡಿಯವರೇ.
ಮೊನ್ನೆ ಅಮೇರಿಕಾದಾಗ ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೆ ಅಮೇರಿಕಾ ರಾಷ್ಟ್ರಪತಿ ಏನಂದ್ರೆ ಅದು ಇಡೀ ದೇಶಕ್ಕೆ ಅಸಹ್ಯ ಆಗಿಬಿಟ್ಟೈತಿ, ಭಾಳ ಕೆಟ್ಟ ಆಗಿಬಿಟ್ಟೈತಿ. ಕೊಲೆಗಡುಕ ಅಂತ ಹೇಳಿದರು ಮೋದಿಯವ್ರಿಗೆ, ಯಾರು ಟ್ರಂಪ್. ಅದ್ರ ಬಗ್ಗೆ ಮಾತಾಡ್ರಿ. ಪೇಪರ್ ಚೋರಿ ಬಗ್ಗೆ ಮಾತಾಡ್ರಿ. 13 ತಿಂಗಳ ರೈತರು ದಿಲ್ಲಿ ಶಿಂಗು ಬಾರ್ಡ್ರದಾಗ ಕೂತ್ಕೇಶನ್ 13 ತಿಂಗಳದಾಗ 7,100 ಜನ ಸತ್ರು. ಅದ್ರ ಬಗ್ಗೆ ಮಾತಾಡ್ರಿ ಗುರುಲಿಂಗಪ್ಪ ಅಂಗಡಿಯವರೇ. ಬರೀ ಸಮರ್ಥನೆ ಮಾಡ್ಕೊಳ್ಳೋದು, ದೊಡ್ಡ ದೊಡ್ಡ ಹೇಳೋದು ಹೋಗೋದು. ನಿಮಗೂ ಎಲ್ಲ ಇದು ತಪ್ಪು ಭಾಳ ಅದ ಅಂತ ಗೊತ್ತಿದ್ರೂ ಸಹಿತ ನೀವು ಅಧ್ಯಕ್ಷರಾಗಿ ಸಮರ್ಥನೆ ಮಾಡ್ಕೋಬೇಕಂತೇಳಿ ಮಾಡ್ಕೋತೀರಿ. ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮನ್ನು ಕರೆಸಿ ಕುಂದರ್ಸ್ಲಕತ್ತಾರಲ್ಲಿ ಪ್ರೆಸ್ ಮೀಟ್ನಾಗ. ನೀವು ಮಾಡಾಕತ್ತೀರಿ. ರಸ್ತೆಗಳು ಎಲ್ಲ ಕೆಟ್ಟು ಎಲ್ಲ ಬ್ರಿಡ್ಜ್ಗಳು ಬಿದ್ದು ಹೊಂಟಾವ. ಅದ್ರ ಬಗ್ಗೆ ಮಾತಾಡ್ರಿ. ಮತ್ತು ಮೊನ್ನೆ ರಮೇಶ್ ಜಿಗಜಿಣಗಿ ಸಾಹೇಬರು, ಗೌರವಾನ್ವಿತ ರಮೇಶ್ ಜಿಗಜಿಣಗಿ ಸಾಹೇಬರು ಇಲ್ಲಿ ನಮ್ಮ ಗೌರವಾನ್ವಿತ ಗೃಹ ಮಂತ್ರಿಗಳಾದಂಥ ಪ್ರಿಯಾಂಕಾ ಸರ್ ಅವ್ರಿಗೆ RSS ಬಗ್ಗೆ ಏನು ಮಾತಾಡಿದ್ರು, ಅವರು ಸತ್ಯ ಹೇಳಿದರು. ಅದನ್ನು ಸಮರ್ಥನೆ ಮಾಡ್ಕೋತೀನಿ. ಸತ್ಯ ಹೇಳಿದರು. RSSನವರು ಕೊಲೆಗಡಕೋರು ಮುಂದೆ ಏನೋ ಹೇಳಿದ್ರು, ಅದನ್ನು ನಾ ಹೇಳಂಗಿಲ್ಲ. ನೀವು ಅದ್ರ ಬಗ್ಗೆ ಮಾತಾಡ್ರಿ ಗುರುಲಿಂಗಪ್ಪ ಅಂಗಡಿಯವರೇ. ಮತ್ತು ಮೊನ್ನೆ ಅಲ್ಲಿ ಉಡುಪಿ MLA ಬಾಬರಿ ಮಸೀದ್ ಧ್ವಂಸ ಮಾಡ್ದಂಗೆ ರಾಹುಲ್ ಗಾಂಧಿ ಅವರು ಕಾಂದಾನಿ ಧ್ವಂಸ ಮಾಡ್ತೀವಿ ಅಂತ ಹೇಳಿದರು. ಬರೀ ನಿಮ್ಮದು ಕಡಿ ಹೊಡಿ ಬಡಿ ಬೈದು ಸುಳ್ಳು ಹೇಳೋದು ಬರೀ ಇಂಥವೇ. ಇದನ್ನು ಬಿಟ್ಟರೆ ಏನೂ ಇಲ್ಲ. ಹೆಣದ ಮ್ಯಾಗ ರಾಜಕೀಯ ಮಾಡೋದು, ಇದ್ರ ಮ್ಯಾಗ ಹಿಜಾಬ, ಅದು ಇದು ಹಲಾಲ್ ಕಟ್ಟ, ಈ ಕಟ್ಟ ಆ ಕಟ್ಟ ಈ ಕಟ್ಟ. ಎಂಥದ್ರಿ ನಿಮ್ಮದು ಗುರುಲಿಂಗಪ್ಪ ಅವರೇ. ಅಂಗಡಿಯವರು, ನೀವು ಒಬ್ಬರು ವ್ಯಾಪಾರಸ್ಥರಾಗಿ ಒಬ್ಬರು ರೈತರಾಗಿ ನೀವು ಸರಿಯಾಗಿ ಮಾತಾಡ್ರಿ. ನೀವು MB ಪಾಟೀಲ್ ಸರ್ ಹೆಸರು ತೊಗೊಂಡು ನಿಮ್ಗೆ ಭಾಳ ಖಾರ ಹಚ್ಚದಂಗೆ ಆಕತ್ತೇನ. ಖಾರ ಹಚ್ಚೋದು ಕಾಂಗ್ರೆಸ್ನಾಗ ಯಾರೂ ಮಾತಾಡೋರಿಲ್ಲ, ಇದು ಮಾಡೋಂಗಿಲ್ಲ. ಅದು ನಾವು ಹೇಳಿದ್ದೆ ಕರೆ ಅಂತ ತಿಳ್ಕೊಂಡ್ರೆ ನಮ್ಮಂಥವ್ರು ಇದೀವಿಲ್ಲ ಜೀವಂತ ಮಾತಾಡೋಕೆ ಏನ್ರಿ. ನೀವು ಈ ಥರ ಮಾತಾಡೋದಲ್ಲ. ಈಗ ಡೀಸೆಲ್ ಪೆಟ್ರೋಲ್ನಾಗ ಇಥನಾಲ್ ಹಾಕಿ ಮಾರಾಕತ್ತಾರ. ಇಡೀ ದೇಶದ ಹಾಹಾಕಾರ ಇರ್ತದ. ಇಡೀ ದೇಶದ ಹಾಹಾಕಾರ ಇರ್ತದ. ಜನರದ ಗಾಡಿಗಳು, ಬೈಕ್ಗಳು, ಕಾರುಗಳು, ಎಂತೆಂಥ ಮರ್ಸಿಡಿಸ್ ಬೆಂಜ್ಗಳು ಎಲ್ಲ ಹಾಳಾಗಿ ಹೊಂಟವು ಇಂಜಿನ್ಗಳು. ಅದ್ರ ಬಗ್ಗೆ ಮಾತಾಡ್ರಿ. ಈಗ ನಮ್ಮ ಶಂಕರಾಚಾರ್ಯರು, ಯಾರು ಐವಿ ಮುಕ್ತೇಶ್ವರಾನಂದ ಶಂಕರಾಚಾರ್ಯರು ಏನು ಹೇಳಕತ್ತಾರ, ಅದು ರಾಮ ಮಂದಿರ ಅಲ್ಲ, ಅದು BJP ಮತ್ತು RSSದ್ದು ಚಂದ ವಸೂಲಿ ಮಾಡೋ ಆಫೀಸ್ ಅದದು. ಅದಕ್ಕೆ ನಮಗೆ ಏನೂ ಸಂಬಂಧ ಇಲ್ಲ. ಅದು ರಾಮ ಮಂದಿರ ಅಲ್ಲ ಅಂತೇಳಿ ಐವಿ ಮುಕ್ತೇಶ್ವರಾನಂದ ಶಂಕರಾಚಾರ್ಯರು ಮತ್ತು ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳು ಹೇಳಾಕತ್ತಾರ. ಆ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳು ಒಂದು ಕಾಲದಾಗ ಒಂದು ಟೈಮ್ದಾಗ ಮತ್ತು ಅವಿ ಮುಕ್ತೇಶ್ವರಾನಂದ ಸ್ವಾಮಿಗಳು ಅವರು BJP ಕಡೆನೇ ಇದ್ರು. ಅವರು ಈಗ ಅವರೆಲ್ಲ ಉಲ್ಟಾ ಹೇಳಾಕತ್ತಾರ. ಅದ್ರ ಬಗ್ಗೆ ಹೇಳ್ರಿ. 1 ರೂಪಾಯಿದಾಗ 1,050 ಎಕರೆ ಜಮೀನು ಕೊಟ್ಟರು ಮೋದಿಯವರು. ಅದ್ರ ಬಗ್ಗೆ ಹೇಳ್ರಿ. ದಿನನಿತ್ಯ EVM 4,000 ಸುಟ್ಟು ಹಾಕಿದ್ರು ಪಶ್ಚಿಮ ಬಂಗಾಳದಾಗ. ಅದ್ರ ಬಗ್ಗೆ ಹೇಳ್ರಿ. SIR ಬಗ್ಗೆ ಹೇಳ್ರಿ. ಉತ್ತರ ಕೊಡ್ರಿ ನನಗೆ. ನೀವು ನಾಳೆ ಕೊಡ್ತೀರೋ ನಾಳೆ ಕೊಡ್ತೀರಿ ಎಂದು ಕೊಡ್ತೀರಿ ಕೊಡ್ರಿ. ನೀವು SIR ಬಗ್ಗೆ ಮಾತಾಡ್ರಿ. ಮೋದಿಯವ್ರದ್ದು ಎಪ್ಸ್ಟೀನ್ ಫೈಲ್ನಾಗ ಹೆಸರು ಬಂದೈತಿ. ಅದರ ಬಗ್ಗೆ ಮಾತಾಡ್ರಿ ಗುರುಲಿಂಗಪ್ಪ ಅಂಗಡಿಯವರೇ. ನೀವು ಬೇರೆ ಬರೋದು, ಅಲ್ಲಿ ಕೂತ್ಕೇಶನ್ ದೊಡ್ಡ ದೊಡ್ಡ ಮಾತು ಹೇಳೋದು ಹೋಗೋದು. ನೀವು ಮಾತಾಡಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ತಂದಕಿ ನಿಮ್ಮನ್ನ ಹಸ್ತಾರಲ್ಲಿ ಸಿದ್ಧ ಹೇಳ್ಕೊಂಬಂದು ಆ ಪರಿಸ್ಥಿತಿ ಒಳಗಿದ್ರಿ ನೀವು. ಎಪ್ಸ್ಟೀನ್ ಬಗ್ಗೆ ಮಾತಾಡ್ರಿ. ಬಂಗಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ 25-30 ಸಾವಿರ ರೂಪಾಯಿ ತೊಲೆ ಇತ್ತು. ಒಬ್ಬ ಸಾಮಾನ್ಯ ಹೆಣ್ಮಗಳು, ಕೂಲಿ ಮಾಡುವಂಥ ಕಾರ್ಮಿಕ ಹೆಣ್ಮಗಳು, ರೈತ ಹೆಣ್ಮಕ್ಳು ಕೆಲಸ ಮಾಡಿ ಮುಗುಬಟ್ಟು ಇಟ್ಕೋತೀನಿ, ಕಿವ್ಯಾನು ಏನಾರು ಮಾಡ್ಕೋತೀನಲ್ಲ ಅಂದ್ರೆ ಆ ಪರಿಸ್ಥಿತಿಗಳಿಗಿಲ್ಲ. 1.5 ಲಕ್ಷ ರೂಪಾಯಿ ಮ್ಯಾಗ ಐತಿ ಒಂದು ತೊಲೆ. ಅದ್ರ ಬಗ್ಗೆ ಮಾತಾಡ್ರಿ. ಬಡವ್ರ ಬಗ್ಗೆ ಮಾತಾಡ್ರಿ. ಬರೇ ಚಂತನ ಮುಂಜಾನೆ ಒಂದು ಚಂತನ ಬರೀ ಸಮರ್ಥನೆ ಮಾಡ್ಕೊಳ್ಳೋದು. ಮೋದಿಯವರು ಸಮರ್ಥನೆ ಮಾಡ್ಕೊಳ್ಳೋದು, ಯಡಿಯೂರಪ್ಪರು ಸಮರ್ಥನೆ ಮಾಡ್ಕೊಳ್ಳೋದು. ಸಮರ್ಥನೆ ಮಾಡ್ಕೋರಿ. ನೀವು ಬಬ್ಲೇಶ್ವರ ಟಿಕೆಟ್ ಕೇಳತ್ತೀರಿ, ಸಮರ್ಥನೆ ಮಾಡ್ಕೊರಿ. ನಮ್ದೇನು ತಕರಾರಿಲ್ಲ. ಆದ್ರೆ ನೀವು ಮಾತಾಡೋಳಗೆ ಪದ್ಧತಿ ನೀತಿನಿಂದ ಮಾತಾಡ್ರಿ. MB ಪಾಟೀಲ್ ಸರ್ ಇಲ್ಲಿ ಏನೋ ಮಾಡೇ ಇಲ್ಲ ಅನ್ನೋರು ಟೈಪ್ ಮಾತಾಡ್ತೀರಿ. MB ಪಾಟೀಲ್ ಸಾಹೇಬರು ಅಂದ ಕೂಡಲೇ ನಿಮ್ಗೆ ಏನಾಗ್ತದೆ ರೀ ರೋಗ? ನಿಮ್ಗೇನು ಮೆಣಸಿನ್ಕಾಯಿ ಹಚ್ಚದಂಗೆ ಆಕೈತೇನ? ಅವ್ರ ಮ್ಯಾಗ ಯಾಕೆ ಇಟ್ಸಿಟ್ರಿ? ಕೆಲಸ ಮಾಡೋರಿಗೆ ಎಲ್ಲರೂ ವೈರಿಗಳೇನು ನೀವು? ಕೆಲಸ ಮಾಡೋರಿಗೆ ಮಾಡ್ಯಾರ ಅಂತ ಹೇಳ್ಬೇಕು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬೇಕು. ನಿಮ್ಮಲ್ಲಿ ಏನದಾಗ ಅವರು ಬೃಹತ್ ಕೈಗಾರಿಕೆ ಮಂತ್ರಿಗಳದಾರ, ಅವ್ರ ಕೈಯಾಗ ಬಂದದ, ಅವರು ಮಾಡ್ಯಾರ. ಯಡಿಯೂರಪ್ಪನವರು ಮಾಡಿಲ್ಲ ಅಂತೇಳಿ ಕಿಶಿನ ನಮ್ಮ ಯಶವಂತ ಪಾಟೀಲ್ ಗಣ್ಯರವ್ರು ಹೇಳಿಲ್ಲ. ಅವರು ಎಲ್ಲರೂ ಹೆಸರು ತೊಗೊಂಡಾರ. ನೀವು ಹೊತ್ತು ಮಾಡಿದ್ರೆ ಮುಂಜಾನೆ ಚಂತನ ಬರೀ ಇಂಥವೇ ಹೇಳ್ತೀರಿ. ಅದನ್ನು ಬಂದ್ ಮಾಡಿರಿ ಗುರುಲಿಂಗಪ್ಪ ಅಂಗಡಿಯವರೇ. ಈಗ ನಾ ಏನೇನು ಪ್ರಶ್ನೆಗಳು ಕೇಳಿರಿ ನೆನಪಲ್ಲೇ ನೀವು ಸರಿಯಾಗಿ ವಿಡಿಯೋ ಒಂದು 2 ತಾಸು ಕೂತು ನೋಡಿ ಅವು ಎಲ್ಲದಕ್ಕೂ ನನಗೆ ಉತ್ತರ ಕೊಡ್ರಿ. ನೀವು ಇನ್ನೂ ಭಾಳ ಅದಾವೆ. ಇದಕ್ಕೆ ಉತ್ತರ ಕೊಟ್ಟ ಬಳಿಕ ನಿಮ್ಗೆ ನಾ ಇನ್ನೂ
ಪ್ರಶ್ನೆಗಳನ್ನ ಹಾಕ್ತೀನಿ, ಅದಕ್ಕೆಲ್ಲ ಕೊಟ್ರಿ. ಈಗ ಏನೇನು ಹೇಳಿನಿಲ್ಲ ಎಲ್ಲದಕ್ಕೂ ಸರಿಯಾಗಿ ಕೊಡ್ರಿ ಏನ್ರಿ ಗುರುಲಿಂಗಪ್ಪ ಅಂಗಡಿಯವರೇ. ನೀವು ಏನು ಕೊಡ್ತಿರಲ್ಲ ಅದಕ್ಕೆ ನಾನು ಕಂಟಿನ್ಯೂ ಕೌಂಟ್ರ್ ಮಾಡ್ತೀನಿ. ನೀವು ಇದನ್ನ ಯಾರು ಕೇಳಂಗಿಲ್ಲ ಹೇಳಂಗಿಲ್ಲ. ಕಾಂಗ್ರೆಸ್ನವ್ರಿಗೆ ಭಾಳ ಮಂದಿ ಯಾರು ಏನೋ ಮಾತಾಡಂಗಿಲ್ಲ. ನೀವು ಒಂದು ನಮೂನಿ ಏನಾಗ್ಬಿಟ್ಟದ, ಒಂದು ಸೈಡ್ ರೋಡ್ ಅಂತಾರಲ್ಲ ಆ ಟೈಪ್ ಆಗಿಬಿಟ್ಟೈತಿ ನಿಮ್ದು. ಆ ಥರ ಮಾತಾಡೋದು ಬಂದ್ ಮಾಡ್ರಿ ಗುರುಲಿಂಗಪ್ಪ ಅಂಗಡಿಯವ್ರು. ಇನ್ಮ್ಯಾಗ ಬಂದ್ ಮಾಡ್ರಿ ನೀವು. ಯಾಕಂದ್ರೆ ಸರಿ ಕಾಣಂಗಿಲ್ಲ. ಎಷ್ಟರ ಮಟ್ಟಿಗೆ ಸರಿ ಏನು, ಬರೀ ಮತ್ತೊಬ್ಬರಿಗೆ ಬ್ಲೇಮ್ ಮಾಡೋದು, ಮತ್ತೊಬ್ರಿಗೆ ಅಪಾದನೆ ಮಾಡೋದು. ಒಬ್ಬ ದೊಡ್ಡ ಮನುಷ್ಯ ರೈತರು ಭಗೀರಥ ಅಂತ ಹೇಳ್ಕೊಟ್ರ. ನಿಮ್ಮ 3 ದಾರಿಗೆ ಒಂದು ಊರಾಗ ಮೂರ್ತಿ ಕುಂದಿಸ್ಯಾರ ಅವರು. ಯಾರ್ದು? ಎಂ ಬಿ ಪಾಟೀಲ್ ಸರ್ದು. ಸುಮ್ನೆ ಕುಂದಿಸ್ತಾರ ಜನ ಪಟ್ಟಿ ಹಾಕಿ. ರೈತರು ಎಲ್ಲರ ಸಣ್ಣವರು ದೊಡ್ಡವರು ಬಡವರು ಶ್ರೀಮಂತರು ರೈತರು ಎಲ್ಲರೂ ಕೂಡಿಕಿಸಿನ ಅವರು ಮೂರ್ತಿ ಕುಂದಿಸ್ಯಾರ. ಏನವ್ರ ರೊಕ್ಕ ಕೊಟ್ಟು ಮೂರ್ತಿ ಕುಂದಿಸ್ಕೊಂತಾರ? ಇಲ್ಲ. ನೀವು ಕೆಲಸ ಮಾಡ್ರಿ, ನಿಮ್ಮದು ಮೂರ್ತಿ ಕುಂದಿಸ್ತಾರ. ಯಾರು ಕೆಲಸ ಮಾಡ್ತಾರಲ್ಲ ಅವರು ಮೂರ್ತಿ ಕುಂದಿಸ್ತಾರೆ. ಜನ ಸುಮ್ನೆ ಭಗೀರಂತ ಹೇಳಿಲ್ಲ, ಜನ ಹೇಳ್ಯಾರ, ರೈತರು ಹೇಳ್ಯಾರ. ಅವರು ತಾವು ಹೆಸರು ಇಟ್ಕೊಂಡಿಲ್ಲ. ನಿಮ್ಮಂಥವ್ರೆಲ್ಲ ಅವ್ರ ಹೆಸರು ಹಾಳು ಮಾಡಾಕತ್ತೀರಿ. ಬಂದ್ ಕೇಸಿನ ಎಲ್ಲಿಂದೋ ಬಂದ್ ಕೇಸಿನ ಜಿಲ್ಲಾಧ್ಯಕ್ಷ ಆಗ್ತೀರಿ, ಆ ಕೇಸಿನ ಎಕಡೆ ಮಾತಾಡ್ತೀರಿ. ನೀವೇನು ಇದು ತಿಳ್ಕೊಂಬಿಟ್ರಿ ಏನ? ಹಂಗೆ ಮಾತಾಡೋದು ತಪ್ಪದು, ಹಂಗೆ ಮಾತಾಡೋದಿಲ್ಲ. ಇನ್ನೊಮ್ಮೆ ಎಂ ಬಿ ಪಾಟೀಲ್ ಸರ್ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ನಾನು ಅಡ್ಡ ತಿಡ್ಡ ಮಾತಾಡ್ಬೇಕಾಗ್ತದೆ. ನಿಮ್ಗೆ ಏನು ಮಾಡೋದು ಮಾಡ್ಕೋರಿ. ನಾ ರೆಡಿ ಇದ್ದೀನಿ, ಅದಕ್ಕೆ ನಾನು ರೆಡಿ ಇದ್ದೀನಿ. ನೀವು ಎಲ್ಲರನ್ನ ಏನು ಕಾಂಗ್ರೆಸ್ ಪಾರ್ಟಿಯವ್ರನ್ನ ಎಲ್ಲ ಇದು ತಿಳ್ಕೊಂಬಿಟ್ರೆ ಯಾರೂ ಹೇಳಂಗಿಲ್ಲ ಕೇಳಂಗಿಲ್ಲ, ನಿಮ್ಗೆ ಯಾರೂ ಹೊಳೆ ಕೌಂಟ್ರ್ ಮಾಡಂಗಿಲ್ಲ ಅಂದ್ರೆ ಏನು ಮಾಡೋರು ನೀವು ಏನು ಎಂ ಬಿ ಪಾಟೀಲ್ ಸಾಹೇಬ್ರಾಗ್ರಿ ಯಾರ ಬಗ್ಗೆನೂ ಕಾಂಗ್ರೆಸ್ ಬಗ್ಗೆನೂ ಭಾಳ ಮಾತಾಡೋದಿಲ್ಲ. ಯಾಕೆ? ಈಗ ಶಿವಾನಂದ ಅಣ್ಣವರು ನಿಮ್ಗೆ ಎಷ್ಟು ದಿನದ ಪರಿಚಯ ಅದ ರೀ? ಶಿವಾನಂದ ಅಣ್ಣವರು ಮುನ್ಸಿಪಾಲ್ಟಿ ಅಧ್ಯಕ್ಷ ಇದ್ದಾಗ ನೋಟ ನನಗೆ ಪರಿಚಯ ಅದಾರ. ಅವ್ರ ಜೋಡಿ ಕುಂದ್ರೋದು ನಿಂದ್ರೋದು. ಅವ್ರು ಮೊದಲು ಫೇಟ್ ಕಾರ್ ಇತ್ತು, ಅವ್ರ ಜೋಡಿ ಕೂತು ತಿರುಗಾಡ್ತಿದ್ದೆ ನಾನು. ರಾತ್ರಿ 11-12 ಗಂಟೆ ತನಕ ಅವ್ರ ಜೋಡಿ ಇರ್ತಿದ್ದೆ. ಅವರು ನಂಬರ್ 1 ಕೆಲಸಗಾರರು. ಅವ್ರನ್ನ ಮಾಡ್ತಾರೆ ನನ್ನ ಕೆಲಸ. ಭಯಂಕರ ಫಾಲೋಅಪ್ ಮಾಡೋಕ್ಕೆ ಕೆಲಸ ಮಾಡ್ತಾರೆ ಶಿವಾನಂದ ಅಣ್ಣವರು. ಅವ್ರಿಗೆ ನಾನು ಎಂದೂ ಸಾಹೇಬ್ರ ಅಂದಿಲ್ಲ, ನಾನು ಅಣ್ಣ ಅಂತ ಕರಿತೀನಿ ಇವತ್ತಿಗೆ. ಈ ಎಂ ಬಿ ಪಾಟೀಲ್ ಸರ್ಗೆ ನಾನು ಸಾಹೇಬ್ರ ಅಂತ ಕರಿತೀನಿ, ಸರ್ ಅಂತ ಕರಿತೀನಿ. ನೀವು ಸಿಕ್ಕಂಗೆ ಎಲ್ಲರ ಬಗ್ಗೆ ಮಾತಾಡ್ತೀರಲ್ರಿ. ನಿಮ್ಗೆ ಏನು ಸ್ವಲ್ಪನಾದ್ರೂ ಇದು ಇಲ್ಲಲ್ಲ. ನಿಮ್ಗೆ ಯಾರು ಕಲಿಸ್ತಾರೋ ನೀವೇ ಮಾತಾಡ್ತಿರೋ, ಏನು ತಂದು ಕುಂದುರ್ಸೇನು ಬರೋದಕ್ಕೇನು ಕೊಡ್ತಾರೋ ಹಿಂಗೆ ಮಾತಾಡತ್ತೇಳಿ. ಯಾಕ್ರಿ ಗುರುಲಿಂಗಪ್ಪ ಅಂಗಡಿಯವ್ರು ನೀವು ಎಕಡೆ ಬೇಕಾದ್ರೆ ಮಾತಾಡ್ತೀರಿ? ಇನ್ಮ್ಯಾಗ ಮಾತಾಡೋದು ಮೊದಲು ಬಂದ್ ಮಾಡಿರಿ. ನೀವು ಅಂಥ ತಪ್ಪುಗಳಿದ್ರೆ ಮಾತಾಡ್ರಿ, ನಮ್ದೇನು ತಕರಾರಿಲ್ಲ. ಅದು ಮಾತಾಡಲೇಬೇಕು, ಅನಿವಾರ್ಯ ಕೇಳಲೇಬೇಕು ಸರ್ಕಾರಕ್ಕೆ. ಯಾವುದೇ ಸರ್ಕಾರ ಇರಲಿ ಕೇಳ್ರಿ, ನಮ್ಗೆ ತಕರಾರಿಲ್ಲ. ನೀವು ಸುಮ್ಮನೆ ಎಂ ಬಿ ಪಾಟೀಲ್ ಸಾಹೇಬ್ ಸರ್ಗೆ ಟಾರ್ಗೆಟ್ ಮಾಡೋದು, ಮಾತಾಡೋದು, ಯಾರ್ದೋ ಮಾತು ಕೇಳ್ತೀನಿ ಮಾಡೋದು. ಅವ್ರು ಭಗೀರಥ ಅಲ್ಲ, ನೀವು ಒಬ್ಬರೇ ಅಲ್ಲ. ಪರಮಾತ್ಮ ಭಗೀರಥ ತೊಳು ಇಡೀ ರಾಜ್ಯನೇ ಭಗೀರಥ ಅಂತ ಹೇಳಕತ್ತದ. ರೈತರು ಹೇಳಕತ್ತಾರ ಇದನ್ನ. ನೀವಲ್ಲ, ನಾನಲ್ಲ, ಕಾಂಗ್ರೆಸ್ನವರು BJP JDSನವ್ರು ಹೆಸರಿಟ್ಟಿಲ್ಲವ್ರಿಗೆ ಏನು ಅದನ್ನು ಗೌರವಾನ್ವಿತ ರೈತರು ಕರಿಲಾಕತ್ತಾರ ಭಗೀರಥ ಅಂತೇಳಿ. ಮೂರ್ತಿ ಕುಂದ್ಸಕತ್ತಾರ. ಇಂತಿಂಥ ದೊಡ್ಡ ಕೆಲಸಗಳು ಮಾಡ್ಯಾರ ಅವರು. ಹಗಲು ರಾತ್ರಿ ಬಡ್ದಾಡತ್ತಾರ. ಎಲ್ಲ MLAಗಳು ಬಡ್ದಾಡತ್ತಾರ. ಇಲ್ಲಿ ಪಕ್ಷ ಭೇದ ಮರೆತು ತಮ್ಮ ಕ್ಷೇತ್ರದ ಕೆಲಸ ಮಾಡಕ್ಕೆ ಹೋಗಿ ಬರೇ ತಮ್ಮದೇ ಇದು. ಇವರು ಅವರು ಬರೇ ಇಂಥವು ಬಂದ್ ಮಾಡ್ರಿ. ಗುರುಲಿಂಗಪ್ಪ ಅಂಗಡಿಯವರೇ ಬಂದ್ ಮಾಡ್ರಿ. ನೀವು ಇಂಥದ್ದು ದಿನ ಹೊತ್ತು ಹೊಂಟ್ರೆ ಕೌಂಟ್ರ್ ಮಾಡೋದು, ಎಂ ಬಿ ಪಾಟೀಲ್ ಸರ್ ಹೆಸರು ತೊಗೊಳ್ಳೋದು. ಬೇರೆದವ್ರ ಹೆಸರು ತೊಗೊಂಡಿದ್ದು ನಿಮ್ಮದು ವಿಡಿಯೋನೇ ನೋಡಿಲ್ಲ ನಾನು ಯೂಟ್ಯೂಬ್ನಾಗ. ಬೇರೆದವ್ರ ಹೆಸರಾಗಿ ತೊಗೊಳಂಗಿಲ್ಲ, ಬರೀ ಎಂ ಬಿ ಪಾಟೀಲ್ ಸರ್ ಹೆಸರಾಗಿ ತೊಗೋತೀರಿ. ಅವ್ರು ಒಬ್ಬರೇ ಕಾಣ್ತಾರೆ ನಿಮ್ಗೆ. ಮುಂದಿನ ನಿರ್ಮಾಣಗಳಲ್ಲಿ ಕಾಂಗ್ರೆಸ್ ಅಥವಾ ಎಂ ಬಿ ಪಾಟೀಲ್ ವಿರುದ್ಧ ಏನಾದ್ರು ಮಾತಾಡಿದ್ರೆ ಅವರಿಗೆ ತಕ್ಕ ಉತ್ತರ ಕೊಡ್ತೀರಾ? ತಕ್ಕ ಉತ್ತರ ಅಲ್ರಿ, ಜಬರ್ದಸ್ತ್ ಉತ್ತರ ಕೊಡ್ತೀನಿ. BJP ಮಾಡಿದಂಥ, ಕೇಂದ್ರ ಸರ್ಕಾರದಾಗ ಮಾಡಿದಂಥ, ರಾಜ್ಯ ಸರ್ಕಾರದ ಕರ್ನಾಟಕದಾಗ ಮಾಡಿದಂಥ ತಪ್ಪುಗಳನ್ನ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಅವ್ರು ಉತ್ತರ ಕೊಡಲಿ. ಈಗ ನಾ ಏನೇನು ಪ್ರಶ್ನೆ ಕೇಳಿನಲ್ಲ ಆ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಅವ್ರಿಗೆ ಆಗಂಗಿಲ್ಲ. ಅವ್ರಿಗೆ ಉತ್ತರ ಏನಿಲ್ಲ. ಅವ್ರು ಏನಾರ ನನಗೆ ಸಾಕ್ಷಿ ಆಧಾರ ಕೇಳಿದ್ರೆ ಕೇಂದ್ರ ಸರ್ಕಾರದ ತಪ್ಪು ಮಾಡಿದ್ದು ಜನ ಪ್ರಶ್ನೆ ಮಾಡಿದ್ದು ನನ್ನ ಜೊತೆಗೆ ವಿಡಿಯೋ ಸೇವ್ ಮಾಡಿಟ್ಟಿನಿ. ಆ ವಿಡಿಯೋ ಸಮೇತ ನಾನು ಎಲ್ಲ ಪ್ರೆಸ್ ಮೀಟ್ನಾಗ ತೋರಿಸ್ತೀನಿ. ಅವರು ತೋರಿಸ್ಲಿ, ಯಾರು ಗುರುಲಿಂಗಪ್ಪ ಅಂಗಡಿಯವ್ರು ತೋರಿಸ್ಲಿ. ಕೇಂದ್ರ ಸರ್ಕಾರ ಎಂತೆಂಥ ತಪ್ಪುಗಳು ಮಾಡ್ಯಾರ, ಜನ ಹೆಂಗೆ ಅವ್ರಿಗೆ ಏನು ಮಾಡಕತ್ತಾರ ತೋರಿಸ್ಲಿ ಅವರು. ಯಾಕಂದ್ರೆ ಜನ ಇಡೀ ದೇಶದೊಳಗೆ ಮುತ್ತು ರತ್ನಗಳನ್ನು ಹಚ್ಚಿಕ್ಷಿನ ಬೈಲಾಕತ್ತಾರ. ಮುತ್ತು ರತ್ನಗಳು ಹೂವು ಅಗದಿ ಚಲೋ ಹೂವು ಹಚ್ಚಿನ ಬೈಲಾಕತ್ತಾರ. ಮೊಬೈಲ್ ಓಪನ್ ಮಾಡಿದ್ರೇ ಬರೀ BJP ಕಿಲಾಪ್. ಅವರು ಬಹುತೇಕ ಇಲ್ಲಿ ಏನು ಸಾರವಾಡಕ್ಕೆ ಬಂದಿದ್ರಲ್ಲ ಒಮ್ಮೆ ನರೇಂದ್ರ ಮೋದಿಜಿಯವರು, ಆವಾಗ ಅವ್ರದ್ದು ಎಲ್ಲಿ ಏನು ದಾಟ್ಯಾರೋ ಗೊತ್ತಿಲ್ಲ. ಈಗ ನರೇಂದ್ರ ಮೋದಿಯವರು ಹೆಂಗೆ ಕಲರ್ ಸುಳ್ಳು ಹೇಳ್ತಾರಲ್ಲ, ಹಂಗೆ ಮುಂಜಾನೆ ಚಂತನ ಗುರುಲಿಂಗಪ್ಪ ಅಂಗಡಿ ಮುಂಜಾನೆ ಚಂತನ ಸುಳ್ಳು ಹೇಳ್ಕೊತೈತಿ ಇರ್ತಾವೆ. ಮುಂಜಾನೆ ಚಂತರ ವಿಡಿಯೋ ಮಾಡಿದಾಗ ಒಮ್ಮೆ ಅರ್ಧ ಸುಳ್ಳೇ ಇರ್ತಾವೆ. ಸತ್ಯ ಅನ್ನೋದೊಂದು ಚಾರಣೆ ಇರಬೇಕಲ್ಲ. ಸತ್ಯ ಸುಳ್ಳು ಹೇಳಿದ್ರು ಸತ್ಯಕ್ಕೆ ಸಮೀಪ ಇರ್ಬೇಕು. ಅದೊಂದು ಕಿಲೋಮೀಟ್ರ್ ಇದೊಂದು ಕಿಲೋಮೀಟ್ರ್ ಬೇರೆನೇ ಇರ್ತೈತಿ ಆ ಮನುಷ್ಯಂದು. ಯಾಕೆ ಈ ಥರ ಮಾಡತ್ತಾರ ಅನ್ನೋರು? ಯಾರೋ ಬಂದು ಬೆದರ್ಸನ ಭಯನ ಬಂದು ಮಾಡಕತ್ತಾರೋ. ಅವ್ರಿಗೆ ಮಾಡೋ ಮನಸ್ಸಿಲ್ಲ. ನಾ ಏನು ಮೊಬೈಲ್ ನೋಡೋ ಟೈಮ್ದಾಗ ರಾತ್ರಿ ತನಕ ನಾನು ನೋಡೋ ಟೈಮ್ದಾಗ ನಮ್ಮದೆಲ್ಲ ಕೆಲಸ ಮುಗಿಸ್ಕೊಂಡು ಅಂಥವು ಏನು ಬಂದಿದ್ದು ಅವ್ರಿಗೆ ನಾವು ವಾಟ್ಸಪ್ ಮಾಡ್ತೀನಿ. ಅವ್ರ ನಂಬರ್ ಅದರ ಅಂತಾಗ ವಾಟ್ಸಪ್ ಹೋಗ್ತೀವಿ. ಗುರುಲಿಂಗಪ್ಪ ಅಂಗಡಿಯವ್ರು ಕಳಿಸ್ತೀನಿ. ಕೆಲವೊಂದು ದಿನ ನೋಡಿದ್ರೆ ಅವರು, ಕೆಲವೊಂದು ದಿನ ನೋಡೋದು ಬಿಟ್ಟರೆ. ಈಗ ಯಾಕಂದ್ರೆ ಅವ್ರ ವಿರುದ್ಧ ಇರ್ತಾವೆ, ನಮ್ಮ ವಿರುದ್ಧ ಕಳಿಸ್ತಾರೆ ಇವ್ರು ಅಂತೇಳಿ ಬಿಟ್ಟಾರ ಅವರು. ಅದಕ್ಕೆ ಗುರುಲಿಂಗಪ್ಪ ಅಂಗಡಿಯವರೇ, ನಾನು ಒಂದು ಮನವಿ ಮಾಡ್ಕೋತೀನಿ.
ನೀವು ಎಂ ಬಿ ಪಾಟೀಲ್ರು ಒಬ್ಬರನ್ನೇ ಟಾರ್ಗೆಟ್ ಮಾಡಿದ್ರೆ ನೀವು ಸಂಪೂರ್ಣ ಈಗ ನಿಮ್ಗೆ ಒಬ್ಬರಿಗೆ ಹೇಳತ್ತೀನಿ ನಾ ಬರುವಂಥ ದಿನಗಳಲ್ಲಿ ಬಿ ಜೆ ಪಿ ಲೀಡರ್ಗಳಿಗೆ ಒಟ್ಟು ಟಾರ್ಗೆಟ್ ಮಾಡ್ತೀನಿ ನಾ. ಮೊನ್ನೆ ಈಗೇನು ನಮ್ಮ ಗೌರವಾನ್ವಿತ ನಮ್ಮ ಜಿಲ್ಲಾ ಎಂ ಪಿ ಸಾಹೇಬ್ರು ಏನು ಹೇಳ್ಯಾರಲ್ಲ, RSSನವರು ಕೊಲೆಗಡಕರು ಮುಂದೆ ಏನೇನು ಹೇಳ್ಯಾರ ಅದನ್ನು ನಾವು ಮಾತಾಡೋಂಗಿಲ್ಲ. ಅದ್ರ ಬಗ್ಗೆ ಉತ್ತರ ಕೊಡ್ರಿ, ಅದು ಸತ್ಯನೋ ಸುಳ್ಳು. ಮೊನ್ನೆ ಉಡುಪಿ MLA ಹೇಳಿದ್ದು ಅದು ಸತ್ಯನೋ ಸುಳ್ಳು ಅದು ಹೇಳ್ರಿ. ಬರೇ ಹೊಡಿ ಬಡಿ ಕಡಿ ಬೈ ಅದು ಮಾಡಿ ಇದು ಮಾಡು ದಾದಾಗಿರಿ ಮಾಡು ಅನಾಚಾರ ಅತ್ಯಾಚಾರ ಏನ್ರಿ ಗುರುಲಿಂಗಪ್ಪ ಅಂಗಡಿಯವ್ರೆ, ನಿಮ್ಮ ಪಕ್ಷದಾಗ ಬರೀ ಇವೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಎಂಥ ಕೆಲಸ ಮಾಡಿದ್ರೆ ನಿಮಗೆ ಟಿಕೆಟ್ ಸಿಗ್ತದ? ನೀವು ಹಿಂಗೆ ಮಾತಾಡಿದ್ರೆ ನಿಮಗೆ ಟಿಕೆಟ್ ಸಿಗ್ತದ? ನಾನು ಒಬ್ಬ ಆಕಾಂಕ್ಷಿ, ಇಲ್ಲಿ MLA MP ನಾಗಠಾಣದ ಮತ್ತು ಇಲ್ಲಿ MP ನಾನೊಬ್ಬ ಆಕಾಂಕ್ಷಿ. ಹಂಗೆ ಮಾತಾಡೋಕ್ಕಾಗ್ತದ? ಸಾರ್ವಜನಿಕರೊಳಗೆ ಹಂಗೆ ಮಾತಾಡಬಾರ್ದು. ತನ್ನ ಅಂತ ಒಂದು ಗೌರವದಿಂದ ಇರಬೇಕು. ಗೌರಲಿಂಗಪ್ಪ ಅಂಗಡಿಯವರೇ ಏನ್ರಿ, ಇನ್ನು ಮ್ಯಾಗ ನೀವು ಎಂ ಬಿ ಪಾಟೀಲ್ ಸರ್ಗಾಗಲಿ ಶಿವಾನಂದಣ್ಣವ್ರಿಗಾಗಲಿ ಕಾಂಗ್ರೆಸ್ನವ್ರಾಗಲಿ ಎಕಡೆ ಬೇಕಾದ್ರೆ ಮಾತಾಡಿದ್ರೆ ನಾವು ಬಿಡಂಗಿಲ್ಲ. ನಾನು ನಿಮ್ಮನ್ನ ಕಾಯಂ ಬೆನ್ನು ಹತ್ತೀನಿ ನನ್ನ ಮ್ಯಾಗ. ನಿಮ್ಮ ನೋಡ್ರಿ, ಹೇಳಿ ಸರ್. ನಾನು ಮಾರುತಿರಾವ್ ಬಂಡಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ನಾನು ಸಕ್ರಿಯ ಸದಸ್ಯ.